ಬೀದರ್ನಲ್ಲಿ ಮುಂದುವರೆದ ವರುಣಾರ್ಭಟ ಧಾರಾಕಾರ ಮಳೆಗೆ ಬ್ರಿಡ್ಜ್ ಜಲಾವೃತವಾಗಿದೆ. ಬೀದರ್ನ ತಾಲೂಕಿನ ಮನ್ನಾ ಏಕಳಿ ಗ್ರಾಮದಲ್ಲಾಗಿರುವಂಥ ಘಟನೆ ಇದು. ಬೀದರ್ನಲ್ಲಿ ವರುಣಾರ್ಭಟ ಮುಂದುವರೆದಿದೆ. ಬೀದರ್ ಮತ್ತು ಇತ್ತ ಕಲಬುರಗಿಯಲ್ಲೂ ಕೂಡ ಅಷ್ಟೇ ಇದೆ. ಇದು ಬೀದರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೀದರ್ ತಾಲೂಕಿನ ಮನ್ನಾ ಏಕಳಿ ಗ್ರಾಮದಲ್ಲಿ ಘಟನೆ ಆಗಿರೋದು. ಜಲಾವೃತವಾದ ರಸ್ತೆಯಲ್ಲಿ ಸಾರಿಗೆ ಬಸ್ ಕೆಟ್ಟು ನಿಂತ್ಕೊಂಡಿದೆ. ರಸ್ತೆಯ ಮೇಲೆ ನೀರು ಸಂಗ್ರಹವಾಗಿ ಸವಾರರು ಪರದಾಡ್ತಾ ಇದ್ದಾರೆ. ಕೆಟ್ಟು ನಿಂತ ಬಸ್ಸನ್ನ ತಳ್ಳಿ ಸ್ಟಾರ್ಟ್ ಮಾಡಿದ್ದಾರೆ ಪ್ರಯಾಣಿಕರು. ಸುರಿತಾ ಇರುವ ಮಳೆಗೆ ಅವಾಂತರ, ಜನಜೀವನ ಅಸ್ತವ್ಯಸ್ತವಾಗಿದೆ. ಸಿಕ್ಕಾಪಟ್ಟೆ ಅವಾಂತರ ಸೃಷ್ಟಿಯಾಗಿದೆ. ಮತ್ತೆ ಜನಜೀವನ ಅಸ್ತವ್ಯಸ್ತವಾಗಿರೋದು, ಧಾರಾಕಾರ ಮಳೆಗೆ ಜಲಾವೃತವಾಗಿದೆ ಬ್ರಿಡ್ಜ್ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ ನೋಡಿ. ಬೀದರ್ ತಾಲೂಕಿನ ಮನ್ನಾ ಏಕಳಿ ಗ್ರಾಮದಲ್ಲಿ ಆಗಿರುವಂಥ ಘಟನೆ ಇದು. ಜಲಾವೃತವಾದ ರಸ್ತೆಯಲ್ಲಿ ಸಾರಿಗೆ ಬಸ್ ಕೆಟ್ಟು ನಿಂತ್ಕೊಂಡಿದೆ. ರಸ್ತೆಯ ಮೇಲೆ ನೀರು ಸಂಗ್ರಹ ಆಗಿ ಸವಾರರು ಪರದಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಆಲ್ಮೋಸ್ಟ್ ನೋಡಿ ಅಲ್ಲಿ ಎಷ್ಟು ನೀರು ನಿಂತ್ಕೊಂಡಿದೆ ಗಮನಿಸಬಹುದು. ಬಸ್ ಡ್ರೈವರ್ ಬಸ್ಸನ್ನು ಮುಂದೆ ಚಲಾಯಿಸುವುದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಸಾಧ್ಯ ಆಗ್ತಾ ಇಲ್ಲ. ಹಿಂದೆ ಒಂದಿಷ್ಟು ಜನ ಪ್ರಯಾಣಿಕರೇ ತಳ್ಳಿ ಅಲ್ಲಿಂದ ಮುಂದೆ ಸಾಗಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಅದು ಕೂಡ ಆಗ್ತಾ ಇಲ್ಲ. ಸೊ ನೋಡಿ, ಅದೇ ನೀರಲ್ಲಿನೇ ಬೈಕ್ ಸವಾರರು, ಬಸ್ನವರು ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ. ಇದರಿಂದ ಅಲ್ಲಿ ಟ್ರಾಫಿಕ್ ಕೂಡ ಉಂಟಾಗಿದೆ ಅನ್ನೋ ಮಾಹಿತಿ ನೋಡಿ. ಅಲ್ಲಿ ಹೆಂಗೆ ನಿಂತ್ಕೊಂಡಿದ್ದಾರೆ ಪ್ರತಿಯೊಬ್ಬರು, ಟ್ರಾಫಿಕ್ ಜಾಮ್ ಆಗಿದೆ.